ಏನ್ ಗುರು ಇದು ಹೋಗಿ ಬಂದು ನಮ್ಮ ಆರ್ ಸಿ ಬಿಗೆ ಯಾಕೆ ಈ ತರ ಕಷ್ಟ ಬರ್ತಿದೆ ಒಂದು ಚೂರು ಗೊತ್ತಾಗ್ತಿಲ್ವಲ್ಲ. ಲಾಸ್ಟ್ ಇಯರ್ IPL ಮುಗ್ದು ಕಪ್ಪು ಕೂಡ ಹೊಡೆದ್ವಿ, ಅದಾದ್ಮೇಲೆ ಸೆಲೆಬ್ರೇಷನ್ ಅಂತ ಕರ್ನಾಟಕ ಹಾಕಿ ಬಂದ್ರು, ಅದು ಬೆಂಗಳೂರಲ್ಲಿ. ಕಾಲ್ ತುಳಿತ ಪ್ರಕರಣದಲ್ಲಿ ಸುಮಾರು ಎಷ್ಟೋ ಜನ ಸತ್ತೋಗ್ಬಿಟ್ರು. ಅವಾಗಲೂ ಕೂಡ ಅಷ್ಟೊಂದು ಬ್ಯಾಡ್ ಇಂಪ್ಯಾಕ್ಟು ಆರ್ ಸಿ ಬಿ ಮೇಲೆ ಕೂಡ ಬಿತ್ತು. ಆದರೆ ಈಗ 2020 IPL ಸ್ಟಾರ್ಟ್ ಆಗೋ ಮುಂಚೆನೆ ಮತ್ತೆ ಅದು ಬ್ಯಾಡ್ ಇಂಪ್ಯಾಕ್ಟ್ ಬೀಳ್ತದೆ. ಎಷ್ಟು ದಯಾಳಿಂದ ಒಂದು ಅವರು ನಿಮ್ಗೆಲ್ಲ ಗೊತ್ತಿರೋಂಗೆ ಲೀಗಲ್ ಇಶ್ಯೂಸ್ನ ಫೇಸ್ ಕೂಡ ಮಾಡ್ತಿದ್ರೆ. ಹಾಗಾಗಿ ಎಷ್ಟು ಹೇಳನ ಈಗಾಗಲೇ ಆರ್ ಸಿ ಬಿ ಅವರು 5 ಕೋಟಿ ಕೊಟ್ಟು ರಿಟರ್ನ್ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರು ಆಡೋದೇ ಈಗ ಕನ್ಫರ್ಮ್ ಇಲ್ಲ, ಆಲ್ಮೋಸ್ಟ್ ಕನ್ಫರ್ಮ್ ಇಲ್ಲ. ಅವ್ರು ಮೋಸ್ಟ್ಲಿ ಈ ಒಂದು IPL ಸೀಸನ್ನೇ ಆಡಲ್ಲ ಅನ್ಸುತ್ತೆ. ಏನಕ್ಕೆ ಅಂದರೆ ಈಗ ಅವರೊಂದು ಲೀಗಲ್ ಇಶ್ಯೂನ ಫೇಸ್ ಕೂಡ ಮಾಡ್ತಿದ್ರು ಪೋಕ್ಸೋ ಕಾಯ್ದೆ ಅಡಿ. ಸೊ ಆ ಒಂದು ಬೇಲ್ ಅರ್ಜಿನ ಈಗ ಜೈಪುರದ ಕೋರ್ಟ್ ಈಗ ರಿಜೆಕ್ಟ್ ಮಾಡಿಬಿಟ್ಟಿದೆ. ಹಾಗಾಗಿ ಅವರು ಯಾವುದೇ ಟೈಮಲ್ಲಿ ಬೇಕಾದ್ರೂ ಕೂಡ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋ ಸಾಧ್ಯತೆ ಕೂಡ ಇದೆ. ಎಷ್ಟು ಜನಕ್ಕೆ ಕೇಸ್ ಬಗ್ಗೆ ಗೊತ್ತಿರಲ್ಲ, ಏನಾಯ್ತು ಗುರು ಏನು ಅಂತ ನೀವು ಅನ್ಕೊಳ್ತಿರಬಹುದು. ಸೊ ಲಾಸ್ಟ್ ಇಯರ್ ರಾಜಸ್ಥಾನ್ ಮತ್ತೆ ಬೆಂಗಳೂರು ಮ್ಯಾಚ್ ಇದ್ದಾಗ ಜೈಪುರ್ಲೇನೋ ಯಾವುದೊಂದು ಹುಡುಗಿ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಅದು ಫೋಟೋಸ್ ಆಗಿರ್ಬೋದು ಪ್ರತಿಯೊಂದು ಪೊಲೀಸರು ಅರೆಸ್ಟ್ ಕೂಡ ಮಾಡ್ಕೊಂಡಿದ್ರೆ. ಕೆಲವೊಂದು ಮೇನ್ ಸಾಕ್ಷಿಗಳು ಸಿಕ್ಕಿದೆಯಂತೆ. ಹಾಗಾಗಿ ಅದ್ರ ಮೇಲ್ಗಡೆ ಈಗ ಕೋರ್ಟ್ಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರು ಅನ್ಸುತ್ತೆ ಪೊಲೀಸರು. ಹಾಗಾಗಿ ಕೋರ್ಟ್ ಈಗ ಬೇಲ್ನ ಕೂಡ ರಿಜೆಕ್ಟ್ ಮಾಡಿದೆ. ಹಾಗಾಗಿ ತುಂಬಾ ಜನ ಆರ್ ಸಿ ಬಿ ಅಭಿಮಾನಿಗಳು ಸ್ವಲ್ಪ ರಚ್ಚಿಗೆದ್ದು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಅಲಿಗೇಷನ್ ಅವ್ರ ಮೇಲೆ ಇದ್ಮೇಲೆ ಏನಕ್ಕೆ ಅವ್ರನ್ನ ಮತ್ತೆ ರಿಟರ್ನ್ ಮಾಡ್ಕೋಬೇಕಿತ್ತು, ಬಿಡಬೇಕಿತ್ತು ಅಂತ. ಏನಕ್ಕೆ ಅಂದ್ರೆ ಉತ್ತರ ಪ್ರದೇಶದ ಕ್ರಿಕೆಟ್ ಅಸೋಸಿಯೇಷನ್ ಈಗಾಗಲೇ ತುಂಬಾ ಮ್ಯಾಚಸ್ ಗಳಲ್ಲಿ ಎಷ್ಟೆಲ್ಲ ಅವ್ರನ್ನ ಬ್ಯಾನ್ ಮಾಡಿಬಿಟ್ಟಿದೆ. ಸದ್ಯಕ್ಕೆ ಅವರು ಆಡಂಗಿಲ್ಲ ಅಂತ. ಬಟ್ ಅವರು ಆರೋಪಿ ಅಷ್ಟೇ, ಅಪರಾಧಿ ಇನ್ನೂ ಆಗಿಲ್ಲ. ಅಪರಾಧಿ ಯಾದ್ರು ಅಂದ್ರೆ ಗೊತ್ತಲ್ಲ ಗುರು, ಈ ಒಂದು ಕೇಸಲ್ಲಿ ಎಷ್ಟೋ ವರ್ಷ ಜೈಲಾಗೋ ಚಾನ್ಸಸ್ ಕೂಡ ಇದೆ. ಅದು 10 ವರ್ಷ ಕೂಡ ಆಗಿರ್ಬೋದು, ಅದು ಜೀವಾವಧಿ ಶಿಕ್ಷೆ ಕೂಡ ಆಗಿರ್ಬೋದು. ಬಟ್ ಆದ್ರೂ ಕೂಡ ಇದೆಲ್ಲ ಲೀಗಲ್ ಇಶ್ಯೂಸ್ ಇಂದ ಹೊರಗಡೆ ಬರ್ತಂಕ ಅವ್ರನ್ನ ಈ ಆರ್ ಸಿ ಬಿ ಅವರು ರಿಟರ್ನ್ ಮಾಡ್ಕೊಂಬರ್ದಿತ್ತು. ಸ್ವಲ್ಪ ಹೊರಗಡೆ ಇಟ್ಟರೆ ಏನಾಗೋದು ಗುರು, ಸುಮ್ಮನೆ ಈಗ 5 ಕೋಟಿ ಕೊಟ್ಟು ಪ್ಲೇಯರ್ ಈಗ ಟೀಮಲ್ಲೂ ಇಲ್ಲ, ಮತ್ತೆ ಆರ್ ಸಿ ಬಿಗೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಕೂಡ ಬೀಳುತ್ತೆ. ರಿಟರ್ನ್ ಮಾಡ್ಕೊಂಡು ತುಂಬಾ ತಪ್ಪು ಮಾಡ್ಕೊಂಡ್ರು ಅಂತ ತುಂಬಾ ಜನ ಈಗಾಗಲೇ ಆರ್ ಸಿ ಬಿ ಫ್ಯಾನ್ಸ್ ಗಳು ಈಗಾಗಲೇ ರಚ್ಚಿ ಕೂಡ ಆಗ್ಬಿಟ್ಟಿದ್ದಾರೆ. ಮತ್ತೆ ಕೇವಲ ಇದೊಂದೇ ಕೇಸ್ ಆದ್ರೆ ಸುಮ್ಮನಾಗ್ಬಿಟ್ಟಿತ್ತು. ಗಾಜಿಯಾಬಾದ್ ಅಲ್ಲಿ ಇನ್ನೊಂದು ಕೇಸ್ ಕೂಡ ಆಗ್ಬಿಟ್ಟಿದೆ. ಎಷ್ಟು ಹೇಳ ಮೇಲೆ ಅಂದ್ರೆ ಇನ್ನೊಬ್ಬ ಹುಡುಗಿನೂ ಕೂಡ ಅಷ್ಟೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಏನೋ 5 ವರ್ಷ ಅವ್ರ ಜೊತೆ ಇದ್ದು ಈಗ ಮತ್ತೇನೋ ಮೋಸ ಮಾಡಿದ್ರಂತ. ಆ ಹುಡುಗಿ ಎಲ್ಲೇನೋ ಒಂದು ಕೇಸನ್ನ ಫೈಲ್ ಕೂಡ ಮಾಡಿದೆ ಅಂತೆ. ಇಷ್ಟೆಲ್ಲ ಕೇಸ್ ಇದ್ಮೇಲೆ ಗುರು ಇವ್ರನ್ನ ಹೆಂಗೆ ಆರ್ ಸಿ ಬಿ ಅವರು ರಿಟರ್ನ್ ಮಾಡ್ಕೊಂಡು ಸ್ವಲ್ಪನಾದ್ರು ಬುದ್ಧಿ ಇಲ್ವಾ ಗುರು ಅಂತ ಉತ್ತರ ಪ್ರದೇಶದ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸದ್ಯಕ್ಕೆ ಬ್ಯಾನ್ ಮಾಡಿದೆ. ಲೀಗಲ್ ಇಶ್ಯೂಸ್ ಇಂದ ಹೊರಗಡೆ ಬರ್ರಿ, ಆಮೇಲೆ ಬೇಕಾದ್ರೆ ಸೇರ್ಸ್ಕೊಳ್ತೀವಿ ಅಂತ. ಬಟ್ ಆರ್ ಸಿ ಬಿ ಅವರಿಗೆ ಇದೆಲ್ಲ ಗೊತ್ತಿತ್ತು ತಾನೆ, ಮುಂಚೆನೆ ಗೊತ್ತಿದ್ರು ಕೂಡ ಏನಕ್ಕೆ ಇವ್ರು ಸೇರ್ಸ್ಕೊಂಡ್ರು ವಾಪಸ್ಸು? ಸುಮ್ಮನೆ 5 ಕೋಟಿ ದಂಡಕ್ಕೆ ಹಾಕ್ಬಿಟ್ರಾ? ಮತ್ತೆ ಪ್ಲೇಯರ್ಸ್ ಮೇಲೆ ಈ ಥರ ಅಲಿಗೇಷನ್ ಬಂತು, ಇಲ್ಲಾಂದ್ರೆ ಕೇಸ್ ಏನಾದ್ರು ಆಯ್ತು ಅಂದ್ರೆ BCCI ಅವ್ರ ಮೇಲೆ ಏನಾದ್ರು ಒಂದು ಕ್ರಮ ತಗೊಳುತ್ತೆ. ಸುಮ್ಮನೆ ಅಂತೂ ಬಿಡಲ್ಲ. ಬಟ್ ಸದ್ಯಕ್ಕೆ ಆರ್ ಸಿ ಬಿ ಅವ್ರನ್ನ ಉಳಿಸ್ಕೊಂಡಿದೆ. BCCI ಏನಾದ್ರು ಪನಿಷ್ಮೆಂಟ್ ಏನಾದ್ರು ಮಾಡ್ತು ಅಂದ್ರೆ ಕಂಪ್ಲೀಟ್ ಆಗಿ ಈ ಕ್ರಿಕೆಟ್ ಇಂದನೇ ಅವರು ಬ್ಯಾನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇದು ನನಗಂತೂ ಆಲ್ಮೋಸ್ಟ್ ಕನ್ಫರ್ಮ್ ಇದೆ, ಈ 2026 IPL ಅಲ್ಲಿ ಆರ್ ಸಿ ಬಿಯಲ್ಲಿ ಎಷ್ಟು ಇರೋದಿಲ್ಲ. 100% ಕನ್ಫರ್ಮ್ ಅದು. ಏನಕ್ಕೆ ಅಂದ್ರೆ ಈಗಾಗಲೇ ಬೇಲ್ ರದ್ದಾಗಿರೋದ್ರಿಂದ ಅವ್ರನ್ನ ವಾಪಸ್ ಅರೆಸ್ಟ್ ಮಾಡೇ ಮಾಡ್ತಾರೆ. ಮತ್ತೆ ಕೆಲವೊಂದು ಫುಟೇಜಸ್ಗಳು ಕೂಡ ಅಂದ್ರೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡ್ಮೇಲೆ ಬಿಡೋಕ್ ಚಾನ್ಸ್ ಇಲ್ಲ ಗುರು. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ, ಬರ್ತಾರಾ ಇಲ್ವಾ ಅಂತ ನಿಮ್ಮ ಒಪಿನಿಯನ್ ಏನಾದ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರ ಹೆಚ್ಚಿನ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.